ಬೆಂಗಳೂರು ಸರ್. ನೀವು ಬೆಂಗಳೂರಿಂದ ಬರ್ಬೇಕಾದ್ರೆ ನೀವು ಒಳ್ಳೆ ರೋಡಲ್ಲಿ ಬಂದ್ರೆ ರೋಡ್ ಹಾಳಾಗಿರೋ ಜಾಗದಲ್ಲಿ ಬಂದ್ರು. ಇಲ್ಲ ಸರ್, ಗೊತ್ತಿಲ್ಲ, ಒಂದೊಂದು ಕಡೆ ಒಂದೊಂದು ಥರ ಇದೆ. ಹರಿಹರದಿಂದ ಶಾಮನೂರು ರೂಟ್ ಅಭಿವೃದ್ಧಿ ಅಂದರೆ ಅದು ಶಾಮನೂರು ಶಿವಶಂಕರಪ್ಪನವರು, ಎಸ್ ಮಲ್ಲಿಕಾರ್ಜುನ್ ಅವರು. ಇವತ್ತು ನೀವು ಯಾವುದೇ ರಸ್ತೆಗಳು ತಗೊಳ್ರಿ, ನೀವು ಏನೇ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಏನೇ ತಗೊಂಡ್ರು, ಇವತ್ತು ಶಾಮನೂರು ಶಿವಶಂಕರಪ್ಪನವರ ಮಾಡಿದಂಥ ಕೆಲಸಗಳೇ ಇವತ್ತು ಕಾಂಗ್ರೆಸ್ ಪಕ್ಷದ ಶ್ರೀರಕ್ಷೆ ಸರ್. ದಯಮಾಡಿ ಇಲ್ಲಿ ಭಾಗದಲ್ಲಿ ಶಾಮನೂರು ಯಾಕಂದರೆ ನಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಹೇಗಿದೆ ಅಂದರೆ, ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಏನಿದೆ ಅಂದರೆ ಎಲ್ಲರೂ ರೋಡ್ಗಳು ಎಲ್ಲ ಅಗಲವಾಗಿದ್ದಾವೆ, ಎಲ್ಲ ಇದೆ. ಇಲ್ಲೆಲ್ಲ ಒಂದು ರೀತಿ ಬಡ ಜನಗಳೇ ಈ ಭಾಗದಲ್ಲಿ ಇರ್ತಕ್ಕಂಥವ್ರು, ಎಲ್ಲರೂ ಮುಂದೆ ಹಿಂದೆ ಇದ್ದಾರೆ. ಇಲ್ಲೇನಾರು ಹಂಗೆ ಅಗಲೀಕರಣ ಮಾಡಬೇಕು, ಏನೇ ಒಂದು ರಸ್ತೆ ಅಗಲೀಕರಣ ಮಾಡಿ ಒಂದು ಏನೋ ನಾವು ರಾಜಕಾಲುವೆ ಮಾಡಬೇಕು, ಏನೇ ಮಾಡಬೇಕು ಅಂದರೆ ಭಾಳ ಜನಗಳಿಗೆ ಆಸ್ತಿಗೆ ಹಾನಿ ಆಗುತ್ತೆ ಸರ್. ಇನ್ನೊಂದು ಫಸ್ಟ್ ಪ್ರಥಮವಾಗಿ ಇರೋದ್ರಲ್ಲೇ ಈಗ ನೀವು ಇಲ್ಲೆಲ್ಲ ಅಡ್ಡಾಡಿದ್ದೀರಾ, ರಸ್ತೆಗಳು ಇವತ್ತೆಲ್ಲ ಇಷ್ಟು ಚೆನ್ನಾಗಿದ್ದಾವೆ, ಎಲ್ಲ ಚೆನ್ನಾಗಿದ್ದಾವೆ ಅಂತಂದರೆ ಅದಕ್ಕೆ ಶಾಮನೂರು ಶಿವಶಂಕರಪ್ಪನವ್ರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳೇ ಇಲ್ಲಿಗೆ ಮನ್ನಣೆ ಸರ್. ಈಗೇನು ಶಾಮನೂರು ಶಿವಶಂಕರಪ್ಪನವರ ಪ್ರತಿಬಿಂಬ ಅಂದರೆ ಅದು ಶಾಮನೂರು ಸಮರ್ಥ ಅವ್ರು ಸರ್. ಯಾಕಂದರೆ ಅವರು ಇಷ್ಟು ವರ್ಷ ಅವರು ಫಾರಿನ್ ಆಗಿದ್ದು ಬಂದು ಇವತ್ತು ಉನ್ನತ ವಿದ್ಯಾಭ್ಯಾಸ ಮಾಡಿಕೊಂಡು ಇವತ್ತು ದಾವಣಗೆರೆ ಪ್ರಥಮವರೆಗೆ ಜನರ ಆಶಯದಂತೆ ಕಾರ್ಯಕರ್ತರ ಇದ್ರ ಮೇಲೆ ಅವರು ಚುನಾವಣೆಗೆ ಎದುರಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಅವರಿಗೆ ಒಂದು ಅವಕಾಶ ಏನಿನ್ನು 2 ವರ್ಷ ಇವತ್ತು ಮಹಿಳೆಯರಿಗೆ ಇವತ್ತು ಎಷ್ಟು ಗೃಹಲಕ್ಷ್ಮಿ ಯೋಜನೆ ಬಂದಿದೆ, ಉಚಿತ ಬಸ್ ಕೊಟ್ಟಿದ್ದಾರೆ. ಇವತ್ತು ಮಹಿಳಾ ಸಬಲೀಕರಣ ಆಗಿದೆ ಅಂದರೆ ಅದು ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಂಥ ಗ್ಯಾರಂಟಿ ಯೋಜನೆಗಳಿಂದ ಸರ್. ಇವತ್ತು ಗಂಡು ಮಕ್ಳಿಗೆ ಯಾರು ಏನು ಕೊಟ್ಟಿಲ್ಲ ಸರ್, ಮಾಡಿರೋದೇ ಮಹಿಳೆಯರಿಗಾಗಿ. ಇವತ್ತು ಮಹಿಳೆಯರಿಗೆ ಪ್ರತಿ ತಿಂಗಳು ಏನು ಗ್ಯಾರಂಟಿ ಸ್ಕೀಮಿನ ದುಡ್ಡಾಗಿರ್ಬೋದು, ಉಚಿತ ಬಸ್ ಯೋಜನೆ ಆಗಿರ್ಬೋದು, ಇವತ್ತೆಲ್ಲ ಕೊಟ್ಟಿದ್ದಂಥದ್ದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. ಇವತ್ತು ಎಸ್ ಮಲ್ಲಿಕಾರ್ಜುನ್ ಅವರು ಏನು ಅವ್ರು ಯಾವಾಗ ಮಿನಿಸ್ಟರ್ ಆದರೂ ಸತ್ಗೂ ದಾವಣಗೆರೆಗೆ ಸ್ಮಾರ್ಟ್ ಸಿಟಿ ತಂದಂಥದ್ದು ಸಹ ಎಸ್ ಮಲ್ಲಣ್ಣವರು ಅವರೇ. ಇವತ್ತು ಎಸ್ ಮಲ್ಲಣ್ಣವರಿಂದನೇ ಸ್ಮಾರ್ಟ್ ಸಿಟಿಯಿಂದ ಇವತ್ತು ಒಳ್ಳೊಳ್ಳೆ ಕೆಲಸಗಳಾಗಿದ್ದಾವೆ. ಇವತ್ತು ನೀವೆಲ್ಲರೂ ಅಡ್ಡಾಡ್ಕೊಂಬರ್ರಿ, ದಾವಣಗೆರೆಯಲ್ಲಿ ಎಲ್ಲ ಕಡೆ ರಸ್ತೆ ಆಗಿದ್ದಾವೆ, ಒಳ್ಳೊಳ್ಳೆ ಲೈಟಿಂಗ್ಗಳಾಗಿದ್ದಾವೆ, ಬೀದಿ ದೀಪಗಳಾಗಿದ್ದಾವೆ, ಎಲ್ಲ ರೀತಿಯ ಅಭಿವೃದ್ಧಿ ಆಗಿರೋದೇ ಕಾಂಗ್ರೆಸ್ ಸರ್ಕಾರದಿಂದ. 1994ರಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅವಾಗ ದಕ್ಷಿಣ ಉತ್ತರ ಅಂತ ಇರಲಿಲ್ಲ ಸರ್, ದಾವಣಗೆರೆ ಅಂತಿದ್ದು. ಅವಾಗಿಂದ ಏನು ಶಾಮನೂರು ಶಿವಶಂಕರಪ್ಪನವ್ರು ಇಲ್ಲಿ ಶಾಸಕರಾಗಿ ಬಂದಿದ್ದಾರೆ, ಅವಾಗಿಂದ ಇಲ್ಲೊಂದು ಜಗಳ ಒಂದು ಏನೂ ಇಲ್ಲ ಸರ್. ಯಾಕಂದರೆ ಇಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಜಾಸ್ತಿ ನಾವೆಲ್ಲ ಇರೋದು. ಇವತ್ತು ನಾವು ಸಣ್ಣರಿದ್ದಾಗಿಂದನೂ ನಾವು ಇದೇ ಪೇಟೆಗೆ ಉಳಿದಿರೋದು, ಇದೇ ಪೇಟೆಗೆ ನಾವು ಹುಟ್ಟು ಬೆಳೆದಿರೋದು. ಇಲ್ಲಿ ಇವತ್ತಿನವರೆಗೂ ಅವ್ರು ಶಾಮನೂರು ಶಿವಶಂಕರಪ್ಪನವ್ರು ಶಾಸಕರಾದಾಗಿಂದ ಇಲ್ಲಿ ಯಾವುದೇ ಥರದ ಗಲಾಟೆ ಇಲ್ಲ ಸರ್. ಇಲ್ಲಿ ಯಾರೋ ಬಂದು 4 ಜನ ಬಂದು ಏನೋ ಮಾಡೋದ್ರು ಅಂದರೆ ಅದಲ್ಲ ಸರ್. ಇವತ್ತು ಶಾಮನೂರು ಶಿವಶಂಕರಪ್ಪನವ್ರು ಎಲ್ಲರಿಗೂ ಇರ್ತಿದ್ರು, ಎಲ್ಲರಿಗೂ ಸಿಗ್ತಾಯಿದ್ರು, ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ. ಅದೇ ರೀತಿ ಅವ್ರ ಮೊಮ್ಮಗ ನಿಂತಿದ್ದಾರೆ. ಅವ್ರ ಮೊಮ್ಮಗಂಗೆ ದಯಮಾಡಿ ದಾವಣಗೆರೆ ದಕ್ಷಿಣ ಜನತೆ ಅವರಿಗೆ ಅತ್ಯಂತ ಅಮೂಲ್ಯವಾದ ಮತವನ್ನು ಕೊಟ್ಟು ಅವ್ರನ್ನ ಭಾರಿ ಜಯಶೀಲರಾಗಿ ಮಾಡಬೇಕಂದು ನಾನು ಇಲ್ಲೆಲ್ಲರ ಪರವಾಗಿ ಕೇಳ್ಕೊತೇನೆ ಸರ್. ಜಿಯೋಗ್ರಫಿಕಲ್ ಇಶ್ಯೂ ಬಗ್ಗೆ ಮಾತಾಡ್ತಾ ಇದ್ರಿ. ಜಿಯೋಗ್ರಫಿಕಲ್ ಇಶ್ಯೂಸ್ ಅಂದ್ರೆ ರೋಡ್ ರಸ್ತೆ ಚಿಕ್ಕದಾಗಿರುತ್ತೆ, ಆಗಿಲ್ಲ ಅಂತ ಭಾಳ ಜನ ಇನ್ನೇನು ಹೇಳ್ತಾರೆ ಅಂದರೆ, ರಸ್ತೆಗಳನ್ನು ಪಕ್ಕಕ್ಕೆ ಇಡೋಣ, ಉತ್ತರಕ್ಕೆ ಆದಂಥ ಒಂದು ಪಾರ್ಕ್ ಆಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು, ಮೂಲ ಸೌಕರ್ಯ ಅಲ್ಲ ಸರ್, ಒಂದು ಇನ್ಫ್ರಾಸ್ಟ್ರಕ್ಚರ್ ಅಂತ ಅಂದಾಗ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅವ್ಯಾವ ಆಗದೇ ಇರೋದ್ರ ಬಗ್ಗೆ ಮಾತನಾಡ್ತಾರೆ ಸರ್. ಆಗಿಲ್ಲ ಅನ್ನೋದು ಏನೂ ಇಲ್ಲ ಸರ್. ನಮ್ಮ ದಾವಣಗೆರೆ ಏನೊಂದು 50-60 ಕಿಲೋಮೀಟ್ರ್ ಸರೌಂಡಿಂಗ್ ಇಲ್ಲ ಸರ್. ಎದ್ದು ಬಿದ್ದು 2 ಕಿಲೋಮೀಟ್ರ್ ಇಲ್ಲ ಸರ್. ಬಾಪೂಜಿ ಇದೆ, CJ ಆಸ್ಪತ್ರೆ ಇದೆ. ಈಗ CJ ಆಸ್ಪತ್ರೆಯಲ್ಲೇ ಈಗ ಮಲ್ಲಣ್ಣವ್ರು ಹೊಸದಾಗಿ ಮೊನ್ನೆ ಫಂಡ್ ಹಾಕಿ ಆಸ್ಪತ್ರೆಯನ್ನು ನವೀಕರಣ ಮಾಡಿ ಹೊಸ ಹಾಸ್ಪಿಟ್ಲು ಮಾಡಬೇಕು ಅಂತೇಳಿ CJ ಹಾಸ್ಪಿಟ್ಲಿಗೆ ಫಂಡ್ ತಂದು ಈಗ CJ ಹಾಸ್ಪಿಟ್ಲು ಮಾಡಿಸೋದಕ್ಕೆ ಅದು ಮಾಡಿದ್ದಾರೆ ಸರ್. ಇಲ್ಲಿ ಅವ್ರದ್ದೇ ಆದಲ್ಲಿ ಇಲ್ಲೇ SS ಹಾಸ್ಪಿಟ್ಲ್ ಅಂತ ಇದೆ ಸರ್, OPD ಇದೆ. ಅಲ್ಲೇನಿಲ್ಲ ಅಂದರೆ ಅಲ್ಲಿ ಉಚಿತ ಡಯಾಲಿಸಿಸ್ ಸರ್. ದಿನ ಎಷ್ಟೋ ನೀವು ಅಲ್ಲಿ ಹೋಗಿ ಇಲ್ಲೇ ಬಾಪೂಜಿಯಲ್ಲಿ ಶಾಮನೂರು ಶಿವಶಂಕರಪ್ಪ ಆಸ್ಪತ್ರೆ ಅಂತ ಇಲ್ಲೇ ನೀರಿನ ಟ್ಯಾಂಕ್ ಎದುರುಗಡೆ ಸರ್. ದಿನಕ್ಕೆ ಏನಿಲ್ಲ ಅಂದರೆ 40ರಿಂದ 50 ಜನ ಉಚಿತ ಡಯಾಲಿಸಿಸ್ ಮಾಡ್ತಾರೆ ಸರ್, BPL ಕಾರ್ಡ್ ಇದ್ದರೆ. ಇವತ್ತು ಆರೋಗ್ಯ ವಿಚಾರದಾಗೆ ನೀವೇನೇ ಇತ್ತು ಅಂದರೆ ಕೋವಿಡ್ ಸಂದರ್ಭದಲ್ಲಿ ಇಡೀ ನಮ್ಮ ಭಾರತ ದೇಶದಲ್ಲೇ ಯಾರಾದರೂ ದುಡ್ಡು ಕೊಟ್ಟು ಕೋವಿಡ್ ಲಸಿಕೆಗಳನ್ನು ಹಾಕ್ಸಿದ್ದಾರೆ ಅಂದರೆ ಅದು ಶಾಮನೂರು ಶಿವಶಂಕರಪ್ಪರು ಮತ್ತು SS ಮಲ್ಲಣ್ಣವ್ರು ಸರ್. ಹಾಗಾಗಿ ಹೇಳ್ತಾ ಇದ್ದೀವಿ, ಈ ದಾವಣಗೆರೆಯಲ್ಲಿ ಅಭಿವೃದ್ಧಿ ವಿಚಾರ ಅಂತ ಬಂದರೆ ಅದು ಶಂಕರಪ್ಪನವರು, ಮಲ್ಲಣ್ಣವರು ಅಂತಲೇ ಹೇಳ್ಬೋದು ಸರ್. ಇದೇ ಮುಟ್ಕೊಂಡು ಹೇಳ್ಬೋದು. ಇವತ್ತು ದಾವಣಗೆರೆಗೆ ಸಮಗ್ರ ಅಭಿವೃದ್ಧಿ ಏನಾರು ಆಗಿದೆ ಅಂದರೆ ಅದು SS ಮಲ್ಲಣ್ಣವರಿಂದ, ಶಾಮನೂರು ಶಿವಶಂಕರಪ್ಪನವರಿಂದ ಅಂತ. ಈ ಹುದ್ದೆಯನ್ನು ಹೇಗೆ ಸಮರ್ಥವಾಗಿ ನಿಭಾಯಿಸ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಭಾಳ ಜನ ಅದೇ ಒಂದು ಕೊರತೆ ಹೇಳೋದ್ರಿಂದ ಯುವಕರಿದ್ದಾರೆ, ಇನ್ನೂ ಅನುಭವ ಕಮ್ಮಿ, ಈ ಥರದ ಮಾತುಗಳನ್ನು ಆಡಬೇಕಾದ್ರೆ. ಆಮೇಲೆ ಗ್ರೌಂಡ್ ಲೆವೆಲಿಂದ ಶ್ರೀನಿವಾಸ್ ಕರಿಯಪ್ಪ ಅವರು ಬಡ ಕುಟುಂಬದಿಂದ ಬಂದವರು, ಹಮಾಲ್ದಾರರ ಮಗ, ಈ ಥರದ ಮಾತುಗಳು ಬಂದಾಗ ನೋಡಿ, ಬಡವರು ವರ್ಸಸ್ ಶ್ರೀಮಂತರು, ಜನರ ಸೆನ್ಸು ಬಡವರಿಗೆ ಗೊತ್ತಾಗುತ್ತೆ ಅನ್ನೋ ಥರದ ಮಾತುಗಳು ಬಂದ ಸರ್. ಶಾಮನೂರು ಶಿವಶಂಕರಪ್ಪನವ್ರ ವೃತ್ತಿ ಜೀವನನೂ ಅಮಲಿ ಕೆಲಸದಿಂದನೇ ಆಗಿರೋದು ಸರ್.
ಅವ್ರು ಚೌಕಿಪೇಟೆಯಲ್ಲಿ ಅಮಲಿ ಮಾಡ್ಕೊಂತ ಒಂದು ಅಂಗಡಿಯಲ್ಲಿ ಗುಮ್ಮಸ್ಗಿ ಮಾಡ್ಕೊಂತ ಸ್ವಂತ ವ್ಯಾಪಾರ ಮಾಡ್ಕೊಂತ ಅವರು ಇಲ್ಲಿ ಲೋಕಲ್ಲು ಮೊಮ್ಮಗ ಫಾರಿನಲ್ಲಿ ಹ್ಞೂ ಸರ್ ಅಭಿವೃದ್ಧಿ ವಿಚಾರ ಬಂದರೆ ಸರ್ ಅವ್ರಿಗೆ ಆ ಮನುಷ್ಯ ಇವತ್ತು ನಮ್ಮ ಸಮರ್ಥ ಅವ್ರು ಏನಿದ್ದಾರೆ ಅವರು ಇವತ್ತು ಬರಿಗಾರಲ್ಲಿ ಮತಯಾಚನೆ ಮಾಡ್ತಾ ಇದ್ದಾರೆ ಸರ್. ಅಷ್ಟು ಡೌನ್ ಟು ಅರ್ತ್ ಇದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟು ಭಾಳ ಒಳ್ಳೆ ಜನಗಳಿಗೆ ಸ್ಪಂದಿಸ್ತಕ್ಕಂಥ ಯಾರೇ ಇದ್ದರೆ ಅದು ಶಾಮನೂರು ಸಮರ್ಥ ಅವ್ರು ಸರ್. ದಯಮಾಡಿ ನಮ್ಮ ದಾವಣಗೆರೆ ದಕ್ಷಿಣ ಜನತೆ ಅವ್ರಿಗೆ ಓಟ್ ಹಾಕ್ತಾರೆ ಸರ್. ಎಲ್ಲ ರೀತಿಯಲ್ಲೂ 30,000 ಅಂತರದ ಮತದಿಂದ ಅವರು ಜಯಶೀಲರಾಗೇ ಆಗ್ತಾರೆ ಸರ್. ಸರ್ ನೋಡಿ ಸರ್, ಯಾವಾಗೂ ಕೂಡ ನಾವು ನಿರೀಕ್ಷೆ ಮಾಡಿರಲಿಲ್ಲ ಈ ಥರದೊಂದು ಫೈಟ್. ಯಾಕೆಂದರೆ ಇಡೀ ಸಚಿವ ಸಂಪುಟ ಇಲ್ಲೇ ಇದೆ, ದೊಡ್ಡ ದೊಡ್ಡ ಲೀಡರ್ಗಳು ವರಿಷ್ಠರು ಇಲ್ಲೇ ಇದ್ದಾರೆ, ಮೀಡಿಯಾ ಪೂರ್ತಿ ಇಲ್ಲೇ ಠಿಕಾಣಿ ಊಡ್ಬಿಟ್ಟಿದೆ, ದೊಡ್ಡ ಮಟ್ಟದ ಹೈಪ್ ಸಿಕ್ಕಿದೆ, ಚರ್ಚೆ ಆಗ್ತಾಯಿದೆ. ಯಾಕೆ ಅಂದಾಗ ಆ ಥರದೊಂದು ಹೈ ವೋಲ್ಟೇಜ್ ಹಣಾಹಣಿ ಇದ್ದಾಗ ಮಾತ್ರ ಅದನ್ನು ನಿರೀಕ್ಷೆ ಮಾಡ್ಬೋದು. ನೀವು ನೋಡ್ತೀರಿ, ನೀವು ಹೇಳ್ತೀರಿ ಒಂದು ಸೈಡ್ ಆಗುತ್ತೆ ಅಂತ. ಈ ಮಟ್ಟಿಗಿನ ಕ್ರೇಜ್, ಈ ಮಟ್ಟಿಗಿನ ಪ್ರಚಾರ, ಈ ಮಟ್ಟಿಗೆ ಎಲ್ಲ ವರಿಷ್ಠರು ಯಾಕೆ ಇರಬೇಕಾಗಿತ್ತು ಇಲ್ಲಿ ಅಂತ ತುಂಬ ಸುಲಭ ಸಾಧ್ಯವಾಗಿ ಗೆಲ್ಲೋದಾಗಿತ್ತು. ಇದು ಅನಿರೀಕ್ಷಿತವಾದ ಚುನಾವಣೆ ಸರ್. ಶಾಮನೂರು ಶಿವಶಂಕರಪ್ಪನವರ ಅಗಲಿಕೆಯಿಂದ ಆದಂಥ ಒಂದು ಚುನಾವಣೆ ಸರ್. ಯಾವಾಗಲೂ ಇಲ್ಲಿ ಉಪಚುನಾವಣೆ ಅನ್ನೋದು ಯಾವಾಗಲೂ ಇಲ್ಲಿ ಆಗಿರಲಿಲ್ಲ. ಅದು ಆಗಿದ್ದು ಅಂದರೆ ಏನು ಶಾಮನೂರು ಶಿವಶಂಕರಪ್ಪನವ್ರು ಲೋಕಸಭೆಗೆ ಆಯ್ಕೆ ಆದಾಗ ಅವಾಗೇನು ಉಪಚುನಾವಣೆ ಆಯಿತು ಅವಾಗಿತ್ತು ಬಿಟ್ಟರೆ, ಈಗ ಇಡೀ ನಮ್ಮ ಕರ್ನಾಟಕದಾಗ ಇರೋದೇ 2 ಕ್ಷೇತ್ರದಲ್ಲಿ ಚುನಾವಣೆ. ಹಾಗಾಗಿ ಇದು ಒಂದು ಪ್ರತಿಷ್ಠೆ ವಿಚಾರ. ಹಾಗಾಗಿ ಎಲ್ಲ ಬಿ ಜೆ ಪಿಯವರು ಎಲ್ಲರೂ ಬರ್ತಾ ಇದ್ದಾರೆ, ಕಾಂಗ್ರೆಸ್ನವರು ಎಲ್ಲರೂ ಬರ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಅದಂಗೆ ಅನಿಸ್ತಾ ಇದೆ ಬಿಟ್ಟರೆ ಇಲ್ಲಿ ಯಾವಾಗಲೂ ಯಾರನ್ನೂ ನಾವು ಸ್ಟಾರ್ ಪ್ರಚಾರಕರು ಅನ್ನೋದನ್ನ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಯಾವ ಚುನಾವಣೆಗೂ ನಾವು ನೋಡಿಲ್ಲ ಸರ್. ಈಗ ಬಗೆಲ್ಲ ಇದ್ದಾರೆ, ಇವತ್ತು ಒಂದು ಪ್ರತಿಷ್ಠೆ ವಿಚಾರ, ಎಲ್ಲರೂ ಇದ್ದಾರೆ ಅಂದು ಎಲ್ಲ ಜನಗಳು ಮನೆ ಬಾಗಿಲಿಗೆ ನಮ್ಮ ಸರ್ಕಾರದ ಏನು ಯೋಜನೆಗಳನ್ನು ಅವನ್ನೆಲ್ಲ ಇದನ್ನು ಮಾಡೋದಕ್ಕೋಸ್ಕರ ಈ ರೀತಿ ಎಲ್ಲ ನಡೀತಾ ಇದೆ ಸರ್. ಹಂಗೇನಿಲ್ಲ ಸರ್. ಪ್ರತಿಷ್ಠೆ ಯಾರಿಗೆ ಸರ್? ಯಾರಿಗೆ ಅಲ್ಲ ಸರ್, ಸರ್ಕಾರಕ್ಕೂ ಪ್ರತಿಷ್ಠೆ, ನಮ್ಮ ಕಾರ್ಯಕರ್ತರಿಗೂ ಪ್ರತಿಷ್ಠೆ, ಸಮರ್ಥವ್ರಿಗೂ ಪ್ರತಿಷ್ಠೆ, ಶಾಮನೂರು ಶಿವಶಂಕರಪ್ಪನವ್ರಿಗೂ ಪ್ರತಿಷ್ಠೆ. ಶಾಮನೂರು ಶಿವಶಂಕರಪ್ಪ ದಾವಣಗೆರೆ ಒಂದು ಆಲದ ಮರ ಸರ್. ಅವರು ದಾವಣಗೆರೆ ಕಳಸಪ್ರಾಯರಂತ್ರ ಯಾರು ಇದ್ದರೆ ಅದು ಶಾಮನೂರು ಶಿವಶಂಕರಪ್ಪನವ್ರು ಸರ್. ಹಾಗಾಗಿ ಇವತ್ತು ಶಾಮನೂರು ಶಿವಶಂಕರಪ್ಪನವರ ಒಂದು ಸವಿ ನೆನಪು, ಅವರ ಪ್ರತಿಬಿಂಬ ಅಂದರೆ ಅದು ನಮ್ಮ ಸಮರ್ಥವ್ರು ಸರ್. ಸಮರ್ಥವ್ರು ಗೆದ್ದೇ ಗೆಲ್ತಾರೆ, ಅವ್ರು ಗೆದ್ದೇ ಗೆಲ್ತಾರೆ ಸರ್. ಸರ್ ಕೊನೆಯ ಪ್ರಶ್ನೆ ತುಂಬ ಬಾಲಿಶ ಅಂತ ಅನ್ಸ್ಬೋದು. ಯಾಕೆಂದರೆ ಭಾಳ ದೊಡ್ಡ ಕುಟುಂಬ ಆಗಿರೋದ್ರಿಂದ ಓಟ್ಗಳನ್ನೆಲ್ಲ ಹಣ ಕೊಟ್ಟೆ ಖರೀದಿ ಮಾಡ್ತಾರೆ ಅನ್ನೋ ಆರೋಪ ಬಂದಾಗ ನೀವು ಏನು ಹೇಳ್ತೀರಾ? ಆ ಥರದ್ದು ನಡೀತಾ ಇಲ್ಲಿ? ಇಲ್ಲ ಸರ್, ಹಣ ಹಂಚಿ ಓಟ್ ಖರೀದಿ ಮಾಡೋ ಥರದ ಪರಿಸ್ಥಿತಿ ಸರ್ ಇಲ್ಲಿ ಆ ರೀತಿ ಯಾವಾಗಲೂ ಇಲ್ಲ ಸರ್. ಎಲ್ಲ ಮಾಡ್ತಾರೆ ಅಂತಾರೆ, ಅವರು ಮಾಡ್ತಾರೆ, ಒಂದೊಂದು ಟೈಮ್ ಇವರು ಮಾಡ್ತಾರೆ. ನಾವು ಅದು ದುಡ್ಡಿಂದನೇ ಚುನಾವಣೆ ನಡೀತದೆ ಅನ್ನೋದಿಲ್ಲ ಸರ್. ಮನೆ ಒಳಗೆ ದುಡ್ಡು ಕೊಟ್ಟರು ಜನ ಓಟ್ ಹಾಕ್ತಾರೆ ಅನ್ನೋದು ಗ್ಯಾರಂಟಿನೂ ಇರಲ್ಲ ಸರ್. ಅವ್ರು ಮಾಡ್ತಾರೆ, ಅವ್ರವ್ರದ್ದು ಸರ್. ಏನು ಅಭಿವೃದ್ಧಿ ವಿಚಾರಕ್ಕೆ ನಾವು ಮತ ಕೇಳ್ತೀವಿ ಸರ್. ನಾವು ಅವ್ರಿಗೇನಪ್ಪ ದಾವಣಗೆರೆಗೆ ಅವ್ರು ಇದ್ದರೆ ಅಭಿವೃದ್ಧಿ ಅನ್ನೋದು ಇವತ್ತು ಭಾಳ ಚೆನ್ನಾಗಾಗಿದೆ ಅಂತ ಅನ್ನೋದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ ಸರ್. ನೀವು ಇಲ್ಲಿ ಭಾಳ ದಿವಸದಿಂದ ಇಲ್ಲಿ ಅಡ್ಡಾಡ್ತಾ ಇದ್ದೀರಾ, ನೀವೆಲ್ಲೇ ಹೋಗಿ ಯಾವುದೇ ರಸ್ತೆ ಆಗಲಿಲ್ಲದ್ದು ರೋಡ್ ಇಲ್ಲ, ಬೀದಿ ದೀಪ ಇರತಕ್ಕಂಥ ರಸ್ತೆ ಇಲ್ಲ. ಎಲ್ಲ ಮೂಲಭೂತ ಏನು ಸರ್, ಮನುಷ್ಯನಿಗೆ ಬೇಕಾಗಿರೋದು ಏನು ಸರ್? ಮೂಲಭೂತ ಸೌಕರ್ಯಗಳು ದಾವಣಗೆರೆಗಳು, ಅದಕ್ಕೇನು ತೊಂದರೆ ಇಲ್ಲ ಸರ್. ಎಲ್ಲ ರೀತಿಯದನ್ನು ಅಭಿವೃದ್ಧಿಯಾಗಿದೆ, ಏನಿಲ್ಲ ಸರ್. ಜಲಸಿರಿ ಯೋಜನೆ ತಂದರು ಸರ್. ಕೇಂದ್ರ ಸರ್ಕಾರದಲ್ಲಿ BJP ಸರ್ಕಾರ ಇದ್ದರೂ ಮಲ್ಲಣ್ಣವರು ಜಲಸಿರಿ ಯೋಜನೆ ತಲುಪಿಲ್ಲ ಸರ್. ಈಗ ನಡೀತಾ ಇದೆ ಸರ್, ಎಲ್ಲ ಅಂಡರ್ಗ್ರೌಂಡ್ ವರ್ಕ್ ನಡೀತಾ ಇದೆ. ಉತ್ತರ ಭಾಗದಲ್ಲಿ 100% ಆಗಿದೆ ಸರ್. ಇಲ್ಲಿ ಹಳೆ ಭಾಗದಲ್ಲಿ ನಡೀತಾ ಇದೆ. ಇನ್ನು 2 ರಿಂದ 3 ವರ್ಷದೊಳಗೆ ಜಲಸಿರಿ ಯೋಜನೆ ಆಗುತ್ತೆ ಸರ್. ಜಲಸಿರಿ ಯೋಜನೆ 24/7 ನವ್ರು ಮಾಡಿದ್ದಾರೆ ಸರ್. ಅವ್ರಿಗೆರೆ ಕೆರೆನ ಅಭಿವೃದ್ಧಿ ಮಾಡಿ 34 ಕೋಟಿ ರೂಪಾಯಿ ಫಂಡ್ ತಂದ್ರೆ ಸರ್. ಇವತ್ತಿನವರೆಗೂ ಅದರದ್ದು ಏನೂ ಆಗಲಿಲ್ಲ ಅಂತೇಳಿ ಮತ್ತು ಮಲ್ಲಣ್ಣವ್ರು ಅದ್ರ ಬಗ್ಗೆ ಮತ್ತೆ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಅವ್ರಿಗೆ ಕೆರೆಯನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಸರ್. ಗಾಜಿನ ಮನೆ ಮಾಡಿಸಿದ್ದಾರೆ ಸರ್. ಕುಂದವಾಡ ಕೆರೆ ಅಭಿವೃದ್ಧಿ ಆಗಿದೆ ಸರ್. ದಾವಣಗೆರೆಗೆ ಸುಮಾರು 20-25 ಸಾವಿರ ಆಶ್ರಯ ಮನೆಗಳು ಕೊಟ್ಟಿದ್ದಾರೆ ಸರ್. 2004ರಲ್ಲಿ SM ಕೃಷ್ಣ ಮುಖ್ಯಮಂತ್ರಿಗಳಿದ್ದಾಗ, ಮಲ್ಲಣ್ಣವ್ರ ಕ್ರೀಡಾ ಸಚಿವರು ಇದ್ದಾಗ ದಾವಣಗೆರೆಗೆ ಕೇಶವರಾಮ್ ಅವರು ಜಿಲ್ಲಾಧಿಕಾರಿಗಳಿದ್ದರು ಸರ್. ಅವಾಗ ಸುಮಾರು 20 ಸಾವಿರ. ಇವತ್ತು ಬಡವರು ಬಗ್ದ್ರೆ ಒಂದೊಂದು ಮನೆ 20 ಲಕ್ಷ ರೂಪಾಯಿ ಮನೆ ಆಗಿದೆ ಸರ್. ಇವತ್ತು ನೀವು ಅಲ್ಲಿ ಹೋಗಿ ಬನ್ನಿ, ಬೇಕಿದ್ರೆ ಅಲ್ಲಿ ಎಲ್ಲ ರೀತಿಯೂ ಅಭಿವೃದ್ಧಿ ಕೆಲಸಗಳಾಗಿದೆ ಅಂದರೆ ಅದು ಶಾಮನೂರು ಮಲ್ಲಿಕಾರ್ಜುನವರಿಂದ, ಶಾಮನೂರು ಶಿವಶಂಕರಪ್ಪನವರಿಂದ ಸರ್. ಥ್ಯಾಂಕ್ ಯು.